ನಮಸ್ಕಾರ ಸ್ನೇಹಿತರೆ, ನಮ್ಮ ಯಾತ್ರಾಮ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಮ್ಮ ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್ನ ಮತ್ತೊಂದು ವಿಡಿಯೋಲಿ ನಿಮ್ಮೆಲ್ಲರಿಗೂ ಹೇಳಿದ್ದೆ ನಾನು ಪಾವ್ ಭಾಜಿಯ ಇತಿಹಾಸ ಹೇಳ್ತೀನಿ ಅಂತ. ಪಾವ್ ಭಾಜಿ ಅನ್ನೋ ಹೆಸರಲ್ಲಿ ಎರಡು ಪದಗಳಿವೆ, ಒಂದು ಪಾವ್ ಮತ್ತು ಭಾಜಿ. ಪಾವ್ ಅನ್ನೋದು ಒಂದು ಪೋರ್ಚುಗೀಸ್ನ ಪದ, ಅಂದರೆ ಬ್ರೆಡ್ ಅಂತ ಅರ್ಥ. ಒಂದು ಬ್ರೆಡ್ನ ಕಾಲು ಭಾಗಕ್ಕೆ ಇಲ್ಲ ಅಂದರೆ 4ನೇ ಭಾಗಕ್ಕೆ ಅವರು ಪಾವ್ ಅಂತ ಕರೀತಾರೆ. ಮತ್ತು ಬೇಯಿಸಿರೋ ತರಕಾರಿನ ಮಹಾರಾಷ್ಟ್ರದಲ್ಲಿ ಭಾಜಿ ಅಂತ ಕರೀತಾರೆ. ಹೀಗಾಗಿ ಪಾವ್ ಭಾಜಿ ಅನ್ನೋ ಹೆಸರು ಬಂತು. ಅದರ ಇತಿಹಾಸ ಏನು ಅಂದರೆ 1861ರಿಂದ 65ರವರೆಗೆ, ಅಂದರೆ 1861ಇಂದ 65ವರೆಗೆ ಅಮೆರಿಕಾದಲ್ಲಿ ಸಿವಿಲ್ ವಾರ್ ಅಥವಾ ಸಿಟಿಸನ್ಸ್ ವಾರ್ ಅಂತ ನಡೀತು. ಆಗ ನಮ್ಮ ಭಾರತ ದೇಶದಲ್ಲಿ ಕಾಟನ್ಗೆ ಹೆಚ್ಚು ಡಿಮ್ಯಾಂಡ್ ಇತ್ತು. ಆಗ ಮುಂಬೈನ ಕಾಟನ್ ಮಿಲ್ ನೌಕರರಿಗೆ ಕೆಲಸದೊತ್ತಡ ಜಾಸ್ತಿ ಆಯಿತು. ಹಗಲು ರಾತ್ರಿ ಅಂದೇ ತುಂಬಾ ಕಷ್ಟಪಡಬೇಕಾಗಿ ಬಂತು. ಹಾಗಾಗಿ ಅವ್ರಿಗೆ ತಿನ್ನೋದಕ್ಕೂ ಸಹ ತುಂಬ ಕಡಿಮೆ ಸಮಯ ಇರ್ತಾಯಿತ್ತು. ಅವರು ಮಿಲ್ನ ಹೊರಗಡೆ ಇರುವ ಸಣ್ಣ ಪುಟ್ಟ ಅಂಗಡಿಗಳಲ್ಲೇ ತಿಂತಾಯಿದ್ದಿದ್ದು. ಆಗ ಆ ಸಣ್ಣ ಪುಟ್ಟ ಅಂಗಡಿಗಳವರು ಒಂದು ಉಪಾಯ ಮಾಡಿದ್ರು. ನಾವು ಮಾಡೋದಕ್ಕೆ ಬೇಗ ಮತ್ತು ಸುಲಭವಾಗಿ ಆಗೋವಂಥ ಯಾವುದಾದ್ರೂ ಒಂದು ತಿಂಡಿ ಮಾಡಬೇಕು. ಅದು ತಿಂದಮೇಲೆ ಅವ್ರಿಗೆ ಪೌಷ್ಟಿಕರವಾಗೂ ಅನ್ನಿಸ್ಬೇಕು, ಅದ್ರ ಜೊತೆಲಿ ತುಂಬ ಹೊತ್ತು ಹಸಿವು ಇರಬಾರ್ದು ಅಂತ. ಆಗ ಅವರು ಆ ದಿನ ಮಿಕ್ಕಿರೋ ಎಲ್ಲ ಬೇಯಿಸಿರೋ ತರಕಾರಿಗಳನ್ನು ಸೇರಿಸಿ ಇನ್ನೊಂದಷ್ಟು ಬೆಣ್ಣೆ ಮತ್ತು ಮಸಾಲೆ ಹಾಕಿ ಅದೇ ತವ ಮೇಲೆ ಬಿಸಿ ಮಾಡಿದ್ರು. ರೋಟಿ ಇಲ್ಲಾಂದರೆ ನಾನ್ ರೆಡಿ ಮಾಡೋಕ್ಕೆ ತುಂಬ ಟೈಮ್ ಇರಿಸುತ್ತಲ್ವ. ಹಾಗಾಗಿ ಅವರೇನು ಮಾಡಿದ್ರು, ಪಾವ್ ಅನ್ನೋದು ಆಗ ಯಥೇಚ್ಛವಾಗಿ ಸಿಗ್ತಾಯಿತ್ತು. ಯಾಕೆ ಅಂದರೆ ಆಗೆಲ್ಲ ಪೋರ್ಚುಗೀಸ್ನ ಆಡಳಿತ ನಡೀತಾ ಇತ್ತು. ಇಡೀ ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ಪೋರ್ಚುಗೀಸ್ನ ತಿಂಡಿಗಳು ಜಾಸ್ತಿ ಸಿಗ್ತಾಯಿದ್ವು. ಹಾಗಾಗಿ ಪಾವ್ ಅನ್ನೋದು ಒಂದು ಸಾಮಾನ್ಯವಾದ ತಿಂಡಿಯಾಗಿತ್ತು. ಅದೇ ಪಾವನ್ನ ತೊಗೊಂಡು ಅವರು ಮಧ್ಯದಲ್ಲಿ ಕಟ್ ಮಾಡಿ ಬೆಣ್ಣೆ ಹಾಕಿ ರೋಸ್ಟ್ ಮಾಡಿ ಕೊಟ್ಟರು. ಇದನ್ನು ತಿಂದಮೇಲೆ ನೌಕರರಿಗೆ ತುಂಬಾ ಖುಷಿಯಾಯಿತು. ಯಾಕೆ ಅಂದರೆ ಎಷ್ಟೊತ್ತಾದರೂ ಹಸಿವು ಆಗ್ತಾ ಇರಲಿಲ್ಲ, ತುಂಬಾ ರುಚಿಯಾಗೂ ಇತ್ತು. ಹೀಗಾಗಿ ಅಲ್ಲಿರೋ ಎಲ್ಲ ನೌಕರರಲ್ಲೂ ಬಹುಬೇಗ ಪ್ರಸಿದ್ಧಿ ಆಯಿತು ಪಾವ್ ಭಾಜಿ. ಅದ್ರ ಜೊತೆಯಲ್ಲಿ ಇಡೀ ಮುಂಬೈನಲ್ಲಿ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಸಲ್ಲೆಲ್ಲ ಪಾವ್ ಭಾಜಿ ಮಾಡೋದಕ್ಕೆ ಶುರು ಮಾಡಿದ್ರು. ಅದಾದಮೇಲೆ ಕ್ರಮೇಣವಾಗಿ ಇಡೀ ಭಾರತ ದೇಶದಲ್ಲಿ ಪಾವ್ ಭಾಜಿ ಪ್ರಸಿದ್ಧಿ ಆಯಿತು. ಈಗಂತೂ ಇಡೀ ಪ್ರಪಂಚದಲ್ಲಿ ನಮ್ಮ ಪಾವ್ ಭಾಜಿ ಪ್ರಸಿದ್ಧಿ ಆಯಿತು. ಇದು ನಮ್ಮ ಪಾವ್ ಭಾಜಿಯ ಕತೆ. ನಾನು ಮತ್ತೊಂದು ಕಥೆಯೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.